ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಶುಶ್ರೂಷಾ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಮುಳವಳ್ಳಿ ಮಠ್ ಅವರು ಗಿಡ ನೆಟ್ಟು ನೀರೆರೆದು ಉದ್ಘಾಟಿಸಿದರು. ಗಿಡಗಳನ್ನು ನೆಡುವುದಕ್ಕಿಂತ ಅವುಗಳನ್ನು ಪೋಷಿಸಿ ಬೆಳೆಸುವುದು ಮುಖ್ಯವಾಗಿದೆ. ಗಿಡಗಳನ್ನು ನೆಟ್ಟು ರಕ್ಷಿಸಿ ಪೋಷಿಸುವ ಕೆಲಸವನ್ನು ಹೆಚ್ಚಿನ ಕಾಳಜಿ ಜೊತೆಗೆ ಕರ್ತವ್ಯವೆಂದು ತಿಳಿದು ಜವಾಬ್ದಾರಿಯಿಂದ ನಿರ್ವಹಿಸೋಣವೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಮುಳವಳ್ಳಿ ಮಠ್ ಸಲಹೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಪರಿಸರ ರಕ್ಷಣೆಗೆ ಮೊದಲ ಆದ್ಯತೆ ನೀಡಿ ಪರಿಸರ ಉಳಿಸಿ ಬೆಳೆಸೋಣವೆಂದು ಕರೆ ಕೊಟ್ಟರು. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಪ್ರವೀಣ್ RJS ಅವರು ಮಾತನಾಡಿ, ಪರಿಸರವು ಕಾಡಿನ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಎಂಬ ಮನಸ್ಥಿತಿಯಿಂದ ಹೊರಬರಬೇಕಿದೆ. ಪೃಥ್ವಿಯಲ್ಲಿ ಪರಿಸರ ನೈಸರ್ಗಿಕವಾಗಿ ನೀಡಿರುವ ಸಂಪನ್ಮೂಲಕ್ಕೆ ಮನುಷ್ಯ ಎಂಬ ಪ್ರಾಣಿಗೆ ಮಾತ್ರ ಹಕ್ಕಿದೆ ಎಂಬ ಮನೋಭಾವದಿಂದ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಕಾಡಿನಲ್ಲಿ ಇತ್ತೀಚೆಗೆ ಸಾವನ್ನಪ್ಪುತ್ತಿರುವ ಪ್ರಾಣಿಗಳ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಕವರ್ ಕಂಡುಬಂದಿದೆ. ಆದ್ದರಿಂದ ಮೊದಲಿಗೆ ಪ್ಲಾಸ್ಟಿಕ್ ಬಳಕೆ ತ್ಯಜಿಸಬೇಕು. ಜೊತೆಗೆ ಸ್ವಚ್ಛ ಭಾರತ್ ಎಂಬ ಪರಿಕಲ್ಪನೆಯಲ್ಲಿ ಸುತ್ತಮುತ್ತಲಿನ ಪ್ರದೇಶ ಹಾಗೂ ಬಡಾವಣೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಮುಖ್ಯವಾಗಿ ಮನೆಯ ತ್ಯಾಜ್ಯ ವಸ್ತುಗಳನ್ನು ಖಾಲಿ ಸೈಟಿನಲ್ಲಿ ಅಥವಾ ಸಿಕ್ಕ ಕಡೆ ಬಿಸಾಡದೆ ಜವಾಬ್ದಾರಿ ವರ್ತನೆ ಮುಖ್ಯವಾಗಿದೆ. ಪರಿಸರ ದಿನಾಚರಣೆ ಎಂದರೆ ನೈಸರ್ಗಿಕವಾಗಿ ದೊರೆಯುತ್ತಿರುವ ಸಂಪನ್ಮೂಲಗಳ ರಕ್ಷಣೆ, ಸ್ವಚ್ಛತೆಗೆ ಆದ್ಯತೆ ಮತ್ತು ಪರಿಸರ ದಿನಾಚರಣೆ ಎಂದು 2 ಗಿಡ ನೆಟ್ಟು ಸುಮ್ಮನಾಗದೆ ವರ್ಷಪೂರ್ತಿ ಗಿಡಮರಗಳ ಪೋಷಣೆ ಮಾಡುವ ಕಾರ್ಯದಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳೋಣ ಎಂದು ಸಲಹೆ ನೀಡಿದರು. ಶುಶ್ರೂಷಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಚಂದ್ರಶೇಖರ್ ಹಡಪದ, ಪ್ರಾದೇಶಿಕ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ದಿಲೀಪ್ PC, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ MV ಶಿವಕುಮಾರ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಸಪ್ನಾ KH, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ HV ಸುರೇಶ್ ಕುಮಾರ್, ಶುಶ್ರೂಷಾ ಮಹಾವಿದ್ಯಾಲಯದ NSS ಘಟಕದ ಸಂಚಾಲಕಿ ಶೈಲಜಾ, ಉಪವಲಯ ಅರಣ್ಯಾಧಿಕಾರಿಗಳಾದ ಪ್ರದೀಪ್ HC, ನವೀನ್ ಹಾಗೂ ಕುಮಾರಸ್ವಾಮಿ, ಅರಣ್ಯ ರಕ್ಷಕರಾದ ನವೀನ್, ವಿನಯ್, ಮಂಜುನಾಥ್, ಪ್ರವೀಣ್ ಹಾಗೂ ಇತರರು ಇದ್ದರು. ಪರಿಸರ ದಿನಾಚರಣೆಯ ಶುಭಾಶಯಗಳು. ನಾವಿಲ್ಲಿ ಇವತ್ತು ಎಲ್ಲರೂ ಗಿಡ ನೆಟ್ಟಿದ್ದೀವಿ. ಇವುಗಳನ್ನು ನೆಡೋದಕ್ಕಿಂತ ಹೆಚ್ಚಾದ ಜವಾಬ್ದಾರಿ ಅವುಗಳನ್ನು ಬೆಳೆಸೋದ್ರಲ್ಲಿ ನಮ್ಮೆಲ್ಲರ ಮೇಲೆ ಇದೆ. ಸೊ ಈ ದಿನ ಏನು ನೆಟ್ಟಿದ್ದೀವಿ ಅವುಗಳನ್ನೆಲ್ಲ ಎಲ್ಲರೂ ಸರಿಯಾಗಿ ಬೆಳೆಸಿ ಅವುಗಳನ್ನು ಉಳಿಸಿ ಪರಿಸರವನ್ನು ರಕ್ಷಿಸಿ ಅಂತ ಹೇಳ್ತಾ ನಾವೆಲ್ಲರೂ ಒಂದು ಈ ಎನ್ವಿರಾನ್ಮೆಂಟಲ್ ಡೇಯನ್ನು ಲೆಟರ್ ಆ್ಯಂಡ್ ಸ್ಪಿರಿಟಲ್ಲಿ ತರೋಣ ಅಂತ ಹೇಳಿ ನಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ತಿಳಿದಿರೋ ಹಾಗೆ ಪರಿಸರ ದಿನಾಚರಣೆ ವರ್ಷಕ್ಕೆ ಒಂದ್ಸರಿ ಮಾಡಿ 2 ಗಿಡ ನೆಟ್ಟರೆ ಸಾಲಲ್ಲ. ಅದು ವರ್ಷದಿಡೀ ನಾವು ಪರಿಸರವನ್ನು ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಪರಿಸರ ದಿನಾಚರಣೆ ಅಂದರೆ ಕಾಡಿರೋ ಕಡೆ ಆ ಕಡೆ ಉತ್ತರ ಕರ್ನಾಟಕ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಮಾಡ್ಕೋತಾರೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಈ ಸಿಟಿ ಮೈಂಡ್ ಸೆಟ್ಟಿಂದ ನಾವು ಹೊರಗೆ ಬರಬೇಕಾಗ್ತದೆ. ಯಾಕೆಂದರೆ ಪರಿಸರ ಅನ್ನೋದು ಬರೀ ಕಾಡು ಒಂದೇ ಅಲ್ಲ, ನಾವಿರೋ ಪ್ರತಿಯೊಂದು ಇದೂ ಅದು ಪರಿಸರಕ್ಕೆ ಅದು ಲೆಕ್ಕ ಬರ್ತದೆ. ಮುಖ್ಯವಾಗಿ ನಾನು ಹೇಳೋದೇನು ಅಂದರೆ, ಮನುಷ್ಯ ಒಬ್ಬನೇ ಒಬ್ಬ ಪ್ರಾಣಿ ತನ್ನ ಪರಿಸರವನ್ನು ದುರುಪಯೋಗ ಪಡಿಸ್ಕೊತಾರದು. ನಮಗೇನಿದೆ ಅಂದರೆ, ಪರಿಸರ ನಮಗೆ ಕೊಟ್ಟಿರೋ ಏನೇನು ರಿಸೋರ್ಸಸ್ ಇದೆ ಅದ್ರ ಮೇಲೆಲ್ಲ ಬರೀ ಮನುಷ್ಯನಿಗೆ ಮಾತ್ರ ಹಕ್ಕಿದೆ ಅನ್ನೋದು ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಈಗ ನೀವು ನೋಡಿದ್ರೆ ಕಾಡಲ್ಲಿ ಸಾಯ್ತಿರೋ ಪ್ರಾಣಿಗಳ ಹೊಟ್ಟೆಲೆಲ್ಲ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಸಿಗ್ತಾ ಇದ್ದಾವೆ. ಯಾಕೆ ಸಿಗ್ತಾ ಇದೆ ಅಂದರೆ, ಆ ಪ್ಲಾಸ್ಟಿಕ್ ಕವರ್ಗಳನ್ನ ಆ ಪ್ರಾಣಿಗಳು ಹಾಕ್ಕೊಂಡಿರೋದಲ್ಲ, ನಾವು ಮನುಷ್ಯರು ಹೋಗಲ್ಲಿ ಹಾಕಿರೋದಲ್ಲಿ. ಆದ್ದರಿಂದ ಪರಿಸರ ಕಾಪಾಡೋದು ಅಂದರೆ ಬರೀ ಗಿಡ ಹಾಕೋದು ಒಂದೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲವನ್ನು ನಾವು ಶುಚಿಯಾಗಿ ಇಟ್ಕೋಬೇಕು. ಇದೆಲ್ಲ ನಮ್ಮೆಲ್ಲರ ಕರ್ತವ್ಯ ಆಗ್ತದೆ. ಇನ್ನೊಂದು ಹೇಳೋದೇನು ಅಂದರೆ, ನಮ್ಮಲ್ಲಿ ಸ್ವಚ್ಛ ಭಾರತ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸ್ವಚ್ಛ ಭಾರತ್ ಅಂದರೆ ನಮ್ಮನೆ ಶುಚಿಯಾಗಿರಬೇಕು ಅಂಥೇಳಿ ನಮ್ಮನೇಲಿರೋ ಕಸ ತೆಗೆದು ಪಕ್ಕದಲ್ಲಿ ಖಾಲಿ ಸೈಟ್ ಇದ್ದರೆ ಅಲ್ಲಿ ಹಾಕೋದು, ಅದು ಸ್ವಚ್ಛ ಭಾರತ್ ಆಗಲ್ಲ. ಅದು ಸ್ವಚ್ಛ ಭಾರತ ಅಂದರೆ ನಮ್ಮ ಇಡೀ ರಸ್ತೆ ಚೆನ್ನಾಗಿರಬೇಕು, ನಮ್ಮ ಏರಿಯಾ ಚೆನ್ನಾಗಿರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮಲ್ಲಿ ಬರಬೇಕಾಗ್ತದೆ. ಆದ್ದರಿಂದ ಪರಿಸರ ದಿನಾಚರಣೆ ಅಂದರೆ ಅರಣ್ಯ ಇಲಾಖೆಯವ್ರು ಮಾಡ್ಕೋತಾರೆ, ನಮಗದರಲ್ಲೇನೂ ಸಂಬಂಧ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಅರಣ್ಯ ಇಲಾಖೆಯವ್ರ ಜೊತೆ ನಾವೆಲ್ಲ ಸೇರಿದ್ರೇ ಅವರು ತಮ್ಮ ಕರ್ತವ್ಯವನ್ನು ಕ್ಲೀನಾಗಿ ಮಾಡೋಕ್ಕಾಗ್ತದೆ. ಆದ್ದರಿಂದ ಪರಿಸರ ದಿನಾಚರಣೆ ಅಂದರೆ ಬರೀ ಮರ ನೆಡೋದಕ್ಕೆ ಮಾತ್ರ ಸೀಮಿತ ಮಾಡ್ಕೋಬೇಡಿ. ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ವಾಟ್ ಎವರ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ, ಅದನ್ನೆಲ್ಲದನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಎಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. 2024ರ ಪರಿಸರ ದಿನಾಚರಣೆಯ ಧ್ಯೇಯವಾಕ್ಯವಾಗಿ ನಾವು ಲ್ಯಾಂಡ್ ರಿಸ್ಟೋರೇಷನ್, ಡೆಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್
ರಿಸಿಲೆನ್ಸ್ ಅನ್ನೋ ಒಂದು ಧ್ಯೇಯವಾಕ್ಯದಿಂದ ನಾವು ಈ ವರ್ಷವನ್ನು ಆಚರಿಸ್ತಾ ಇದ್ದೀವಿ. ಈಗಾಗಲೇ ಸರ್ ಹೇಳಿದಾಗೆ ಪರಿಸರ ದಿನಾಚರಣೆ ಅಂದರೆ ಬರೀ ನಾವು ಗಿಡ ಮರಗಳನ್ನು ಬೆಳೆಸೋದಷ್ಟೇ ಅಲ್ಲ, ಅದರೊಂದಿಗೆ ನಾವು ನಮ್ಮ ಒಂದು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೂಡ ಆಗಿದೆ. ಅದರಿಂದ ನಾವೆಲ್ಲರೂ ಕೂಡ ಆದಷ್ಟು ಕೂಡ ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡೋಣ. ನಂತರ ಈಗಾಗಲೇ ನಾವು ಫಾರೆಸ್ಟ್ ಪಾಲಿಸಿಯಲ್ಲಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 1952ರಲ್ಲಿ ಹೇಳ್ತಾರೆ, ಒಂದು ದೇಶ ಒಂದು ಎಕನಾಮಿಕ್ ಆಗಿ ಸ್ಟ್ರಾಂಗ್ ಆಗಿರಬೇಕಂದ್ರೆ ಮತ್ತು ಪರಿಸರ ಕೂಡ ನಮ್ಮ ಪರಿಸರ ಸ್ಟ್ರಾಂಗ್ ಆಗಿರಬೇಕಂದ್ರೆ ಮಿನಿಮಮ್ 30% ಅರಣ್ಯ ಇರಬೇಕು ಅಂತ. ಆದರೆ ಈಗ ನಮ್ಮ ಒಂದು ರೆಕಾರ್ಡ್ಸ್ ಪ್ರಕಾರ 19% ಮಾತ್ರ ಇದೆ. ಅಂದರೆ ಅದು ರೆಕಾರ್ಡ್ಸ್ ಪ್ರಕಾರ ಅಂತ ಹೇಳ್ಬೋದು, ಬಟ್ ಆ್ಯಕ್ಚುಲ್ ಆಗಿ ನಾವು ನೋಡೋಕ್ಕೆ ಹೋದರೆ ಲೆಸ್ ದ್ಯಾನ್ 19% ಇದೆ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ಅಲಾರ್ಮಿಂಗ್ ಸಿಚುಯೇಷನ್ ಆಗಿದೆ. ಸೊ ಅದರಿಂದ ಎಲ್ಲರೂ ಕೂಡ ದಯವಿಟ್ಟು ವರ್ಷಕ್ಕೆ ಒಂದಾದ್ರೂ ಕೂಡ ನೀವು ಮರ ಬೆಳೆಸಿ ಅಂತ ನಾನು ಈ ಸಮಯದಲ್ಲಿ ತಮ್ಮನ್ನ ಎಲ್ಲರನ್ನೂ ಕೂಡ ಕೋರ್ಕೊಳ್ತೀನಿ.